ಕೆಸೆಟ್ 2018 ರಾಜ್ಯಶಾಸ್ತ್ರ ಪೇಪರ್ 2 ಇದರಲ್ಲಿ ಬರುವಂಥ 100 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1, ಕೌಟಿಲ್ಯರ ವಿದೇಶಾಂಗ ನೀತಿಯು ಡ್ಯಾಶ್ ತತ್ವದ ಮೇಲೆ ಆಧಾರಿತವಾಗಿದೆ. ಆನ್ಸರ್ ಆಕ್ರಮಣ. ಕೌಟಿಲ್ಯರ ಪ್ರಕಾರ ನೈತಿಕ ತತ್ವಗಳು ಡ್ಯಾಶ್ ಆಗಿವೆ. ಆನ್ಸರ್ ರಾಜಕೀಯದಲ್ಲಿ ಇವುಗಳನ್ನು ಪರಿಗಣಿಸಬಾರದು. ಪ್ರಶ್ನೆ 3, ಮಧ್ಯಯುಗದಲ್ಲಿ ರಾಜನನ್ನು ಪರಿಗಣಿಸಿದ್ದು ಹೀಗೆ. ಆನ್ಸರ್ ಪೃಥ್ವಿಯ ಮೇಲಿನ ದೇವರ ಪ್ರತಿನಿಧಿ. ಪ್ರಶ್ನೆ 4, ಪ್ರಾಚೀನ ಭಾರತದ ರಾಜಕೀಯ ವ್ಯವಸ್ಥೆಯು ಡ್ಯಾಶ್ದ ನಿರ್ಬಂಧನೆಗೆ ಒಳಪಟ್ಟಿತ್ತು. ಧರ್ಮಶಾಸ್ತ್ರಗಳು. ಲಾಕ್ರವರ ಪ್ರಕಾರ ಮಾನವನು ಸ್ವಭಾವತಃ ಡ್ಯಾಶ್ ಆಗಿದ್ದಾನೆ. ಆನ್ಸರ್ ಸಾಮಾಜಿಕ ಮತ್ತು ವೈಚಾರಿಕತೆ ಉಳ್ಳವನು. ಪ್ರಶ್ನೆ 6, ಪ್ರಜಾಪ್ರಭುತ್ವ ಸಮಾನತೆಯ ತಪ್ಪು ಪರಿಕಲ್ಪನೆಯ ಮೇಲೆ ನಿಂತಿದೆ ಎಂದು ಹೇಳಿದವರು ಯಾರು? ಅರಿಸ್ಟಾಟಲ್. ಪ್ರಶ್ನೆ 7, ಜೆ ರೂಸೋ ಅವರ ಮೇಲೆ ಪ್ರಭಾವ ಬೀರಿದ್ದು ಲಾಕ್ ಅವರು. 8, ರಾಜಕೀಯ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದ ಅರ್ಥಶಾಸ್ತ್ರದ ತತ್ವಗಳು ಎಂಬ ಕೃತಿಯನ್ನು ರಚಿಸಿದವರು ಆಲ್ಫ್ರೆಡ್ ಮಾರ್ಸೆಲ್. 9, ನಿರುದ್ಯೋಗ ಮತ್ತು ಹಣದುಬ್ಬರದ ನಡುವೆ ಸಂಬಂಧವಿದೆ ಎಂದು ಹೇಳಿದವರು ಯಾರು? ಜಾನ್ ಎಂ ಕೀನ್ಸ್. ಅಕ್ವಿನಾಸರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ವಿಕೃತ ರೂಪವಾಗಿದೆ? ಆನ್ಸರ್ ಪ್ರಜಾಪ್ರಭುತ್ವ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಸರಿಯಾದ ಕೂಡ ಆಯ್ಕೆ ಮಾಡಿ ಅಂತ ಇದೆ. ಇದರಲ್ಲಿ ಸರಿಯಾದ ಆನ್ಸರ್ 4, 1, 3, 2. ಇನ್ನು ಸ್ವಾತಂತ್ರ್ಯವು ಧನಾತ್ಮಕ ಅರ್ಥದಲ್ಲಿ. ಆನ್ಸರ್ ಮಾನವ ಅಭಿವೃದ್ಧಿಗೆ ಪೂರಕವಾದ ನಿರ್ಬಂಧಿತ ಅವಕಾಶಗಳು. ಪ್ರಶ್ನೆ 13, ಈ ಕೆಳಗಿನವುಗಳಲ್ಲಿ ಯಾವುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಯಾಗಿರೋದಿಲ್ಲ? ಮಾಡರ್ನ್ ಇಂಡಿಯಾ. 14, ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರಜಾಪ್ರಭುತ್ವದಲ್ಲಿನ ಚುನಾವಣಾ ಪ್ರಕ್ರಿಯೆಯ ನೈಜ ಕಾರ್ಯಗಳಾಗಿದೆ? ಇದರಲ್ಲಿ 1, 3 ಮತ್ತು 4 ಆನ್ಸರ್ ಸರಿಯಾಗಿದೆ. ಇನ್ನು 15, ಕೆಳಗಿನವುಗಳಲ್ಲಿ ಯಾರು ಜನವಾಣಿಯ ದೇವವಾಣಿಯಾಗಿರಬಹುದು ಎಂದು ಹೇಳಿದ್ದಾರೆ? ರೂಸೋ ಅವರು. ಪ್ರಶ್ನೆ 16, ಭಾರತದ ಸಂವಿಧಾನದ 10ನೇ ಅನುಸೂಚಿಯು ಡ್ಯಾಶ್ರೊಂದಿಗೆ ಸಂಬಂಧಿಸಿದೆ. ಆನ್ಸರ್ ವರ್ಷಾಂತದ ನೆಲೆಯ ಮೇಲೆ ಅನಾವರಣಗೊಳ್ಳುವಿಕೆ. 18, ಅರಬಿಂದೋರವರನ್ನು ಭಾರತದ ಚಿಂತಕರ ರಾಜಕುಮಾರ ಎಂದು ಯಾರು ವರ್ಣಿಸಿದ್ದಾರೆ? ರೋಮೈನ್ ರೋಲ್ಯಾಂಡ್. ಜಾನ್ ರಾಲ್ಸ್ ರವರನ್ನು ತನ್ನ ನ್ಯಾಯ ಸಿದ್ಧಾಂತವನ್ನು ರೂಪಿಸುವುದಕ್ಕಾಗಿ ಸಂಧಾನಕಾರರ ವಿಚಾರವನ್ನು ಪುನಶ್ಚೇತನಗೊಳಿಸಿದರು. ಅವೈಚಾರಿಕ ಸಂಧಾನಕಾರ ತತ್ವವು ಮೂಲಕ ಡ್ಯಾಶ್ ರವರಿಗೆ ಸೇರಿದ್ದು. ಆನ್ಸರ್ ಕ್ಯಾಂಟ್ ರವರಿಗೆ. ಗೇಬ್ರಿಯಲ್ ಆಲ್ಮಂಡ್ ಮತ್ತು ವರ್ಬಾರ್ ಅವರು ರಾಜಕೀಯ ಸಂಸ್ಕೃತಿಯ 3 ಆದರ್ಶ ಬಗೆಗಳನ್ನು ಗುರುತಿಸಿದ್ದಾರೆ. ಈ ಸಂಬಂಧದಲ್ಲಿ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಯಾವುದು ಸರಿಯಾದದ್ದಾಗಿಲ್ಲ ಅನ್ನುವಂಥ ಕ್ವಶನ್ ಇದೆ ಇಲ್ಲಿ. ಸಿ, ಕೈಗಾರಿಕಾ ರಾಜಕೀಯ ಸಂಸ್ಕೃತಿ. ಇನ್ನು ಪ್ರಶ್ನೆ 22, ರಾಜಕೀಯ ಕ್ರಿಯೆಯು ಹಿಂದಿರುವ ಬಚ್ಚಿಟ್ಟ ಕಾರ್ಯಸೂಚಿಗಳಿಗೆ ಸಂಬಂಧಿಸಿದ ಮತ್ತು ರಾಜಕೀಯ ವಿದ್ಯಮಾನದ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಮನೋವೈಜ್ಞಾನಿಕ ನಿರ್ಧಾರದ ಅಂಶಗಳನ್ನು ಹುಡುಕುವ ಕೆಲಸ ಡ್ಯಾಶ್ ಮಾಡುತ್ತದೆ. ಇದರ ಆನ್ಸರ್ ರಚನಾತ್ಮಕವಾದ. ಪ್ರಶ್ನೆ 23, ಒಂದು ಸಮಾಜದಲ್ಲಿ ಸಂಸ್ಥೆಗಳು, ಪ್ರಕ್ರಿಯೆಗಳು ಮತ್ತು ಅಂತರ್ಕ್ರಿಯೆಗಳ ಮೂಲಕ ಮೌಲ್ಯಗಳು ಸಮರ್ಥವಾಗಿ ಹಂಚಲ್ಪಡ್ತಿವೆ. ಇದನ್ನು ಹೇಳಿದವರು ಯಾರು? ಡೇವಿಡ್ ಈಸ್ಟನ್. 24, ರಾಜಶಾಸ್ತ್ರದಲ್ಲಿ ಕ್ರೀಡಾ ಸಿದ್ಧಾಂತವನ್ನು ಅಧ್ಯಯನಕ್ಕಾಗಿ ಬಳಸಲಾಗಿದೆ. ಆನ್ಸರ್ ಡಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಯ ಭಾರತ್ವದ ಸಮಸ್ಯೆಗಳು. ಪ್ರಶ್ನೆ 25, ಕೆಳಗಿನವುಗಳಲ್ಲಿ ಯಾರು ರಾಜಶಾಸ್ತ್ರದಲ್ಲಿನ ವರ್ತನಾ ಚಳವಳಿಯ ಬೌದ್ಧಿಕ ಮುಂಚೂಣಿದಾರರೆಂದು ಪರಿಗಣಿಸಲ್ಪಟ್ಟಿದ್ದಾರೆ? ಜಾರ್ಜ್ ಕ್ಯಾಟ್ಲಿನ್ ಮತ್ತು ಚಾರ್ಲ್ಸ್ ಮೇರಿಯಮ್. ಇನ್ನು ಪ್ರಶ್ನೆ 26, ಕೆಳಗಿನವರಲ್ಲಿ ಯಾರು ರಾಜಕೀಯ ವಿಶ್ಲೇಷಣೆಯಲ್ಲಿ ವ್ಯವಸ್ಥಾ ಪರಿಕಲ್ಪನೆ ಬಳಕೆಯ ಮೇಲೆ ಮಹತ್ವವಾದ ಪ್ರಭಾವ ಬೀರಿದ್ದಾರೆ? ಆನ್ಸರ್ ಟಾಲ್ಸ್ಟಾಯ್, ಪಾರ್ಸೆಲ್ಸ್. ಇನ್ನು ಪ್ರಶ್ನೆ 27, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಇದೆ. ಇದರೊಳಗೆ ಆನ್ಸರ್ 3, 2, 4, 1 ಅನ್ನುವಂಥದ್ದು ಬಿ ಸರಿಯಾಗಿದೆ. 28, ಕ್ವಶನ್ ನಂಬರ್ 28, ರಾಜಕೀಯ ಸಾಮಾಜೀಕರಣವು ರಾಜಕೀಯ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ಇರುವ ಬಹುದೊಡ್ಡ ವಿಶ್ವಾಸನೀಯ ದೃಷ್ಟಿಕೋನವಾಗಿದೆ. ಏಕೆಂದರೆ ಆನ್ಸರ್ ಸಾಮಾಜೀಕರಣ ವ್ಯಕ್ತಿಗಳನ್ನು ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗೆ ಸೇರಿಸುತ್ತದೆ. ಪ್ರಶ್ನೆ 29, ಕಾರ್ಲ್ ಡ್ಯೂಶ್ ಕಲಿಯುವಿಕೆಯ ಪರಿಕಲ್ಪನೆಯು ಈ ಅರ್ಥವನ್ನು ಕೊಡುತ್ತದೆ: ಸ್ವೀಕರಿಸಿರುವ ಮಾಹಿತಿಯ ಆಧಾರದ ಮೇಲೆ ಪುನರ್ ಹೊಂದಾಣಿಕೆಗಾಗಿ ರಾಜಕೀಯ ವ್ಯವಸ್ಥೆಯ ಸಾಮರ್ಥ್ಯ. ಇನ್ನು ಪ್ರಶ್ನೆ 31, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ
3, 4, 2, 1 ಸಿ ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಪ್ರಶ್ನೆ 32, ಸಾರ್ವಜನಿಕ ನೀತಿ ಪಿತಾಮಹ ಯಾರು ಅಂದ್ರೆ ಹೆರಾಲ್ಡ್ ಲಾಸ್ವೆಲ್. 33, ಈ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಮತ್ತು ಇನ್ನೊಂದನ್ನು ಕಾರಣ ಅಂತ ಲೇಬಲ್ ಮಾಡಲಾಗಿದೆ. ಪ್ರತಿಪಾದನೆ: ಸಂವಹನವು ಸಂಘಟನೆಯಲ್ಲಿ ಮಾಹಿತಿಯನ್ನು ರವಾನಿಸುತ್ತದೆ. ಕಾರಣ: ಸಂವಹನವು ಪ್ರತಿಯೊಂದು ಸಂಘಟನೆಯ ರಕ್ತ ಪರಿಚಲನೆ ಆಗಿರುತ್ತದೆ ಅನ್ನುವಂಥದ್ದಿದೆ. ಇದಕ್ಕೆ ಸರಿಯಾದ ಆನ್ಸರ್ ಎ ಆಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ಇನ್ನು ಕ್ವಶನ್ ನಂಬರ್ 34, ರಾಜಕೀಯ ಸಾಮಾಜಿಕರಣವು ಡ್ಯಾಶ್ ವ್ಯವಸ್ಥೆಯ ರಾಜಕೀಯ ಸಂಸ್ಕೃತಿ ಮತ್ತು ಮನಃಶಾಸ್ತ್ರೀಯ ಆಯಾಮದೊಂದಿಗೆ ಸೇರ್ಪಡೆಯಾಗುವ ಪ್ರಕ್ರಿಯೆಯಾಗಿದೆ ಅಂತ ಇದೆ. ಇದರ ಆನ್ಸರ್ ರಾಜಕೀಯ. ಕೆಳಗಿನವರಲ್ಲಿ ಯಾರು ರಾಜಕೀಯ ಸಂವಹನದ ಪ್ರಮುಖ ಪ್ರತಿಪಾದಕರು ಅಂತ ಇದೆ. ಇಲ್ಲಿ ಕಾರ್ಲ್ ಡ್ಯೂಶ್ ಅನ್ನುವಂಥವರು ರಾಜಕೀಯ ಪ್ರತಿಪಾದಕರು. ಇನ್ನು 36ನೇ ಪ್ರಶ್ನೆ, ಕ್ರಾಂತಿಯ ಒಂದು ತೀವ್ರತವಾದ ಮೂಲಭೂತವಾದ ಮತ್ತು ಪ್ರಬಲ ಮೌಲ್ಯ ಮತ್ತು ಮಿಥ್ಯಗಳಲ್ಲಿ ಆದ ಕ್ರಾಂತಿಕಾರಕ ದೇಶ ಬದಲಾವಣೆಯಾಗಿದೆ. ಈ ಹೇಳಿಕೆಯನ್ನು ಯಾರು ನೀಡಿದವರು? ಸ್ಯಾಮ್ಯುಯಲ್ ಹಂಟಿಂಗ್ಟನ್. ಇನ್ನು 37, ಕ್ವಶನ್ ನಂಬರ್ 37, ಮಾವೋ ತ್ಸೆ ತುಂಗ್ ಅವರ ನವ ಪ್ರಜಾಪ್ರಭುತ್ವ ಪರಿಕಲ್ಪನೆ ತಿರುಳು ಡ್ಯಾಶ್ ಆಗಿದೆ ಅಂದರೆ ವ್ಯಾಪಾರ ಮತ್ತು ಕೈಗಾರಿಕೆಯು ಜನರ ಹಿಡಿತದಲ್ಲಿರುವುದು. ಇನ್ನು 38, ಈ ಕೆಳಗೆ ನೀಡಲಾದ ಪ್ರತಿಪಾದನೆ ಕಾರಣ ಅಂತ ಅನ್ನುವಂಥ ಕ್ವಶನ್ ನೀಡಲಾಗಿದೆ. ಪ್ರತಿಪಾದನೆ ಏನಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ಕಾರದಲ್ಲಿ ಪ್ರತಿಯೊಬ್ಬ ನಾಗರಿಕನು ಅವಳ ವಯಸ್ಸನ್ನು ಪರಿಗಣಿಸದೆ ಸಮಾನವಾಗಿ ಸ್ವತಂತ್ರವಾಗಿದ್ದು ಅವರವರ ಅಭಿಪ್ರಾಯಗಳ ಎಲ್ಲ ವಿಷಯಗಳ ಮೇಲೆ ತಮಗೆ ಬೇಕಾದಂತೆ ವ್ಯಕ್ತಪಡಿಸಬಹುದು ಅನ್ನುವಂಥದ್ದಿದೆ. ಕಾರಣ ಏನಂತಂದ್ರೆ ಪ್ರಜಾಪ್ರಭುತ್ವ ಸಂಬಂಧಿಸಿದಂತೆ ಕೆಲವು ಊಹೆಗಳಿಗೆ ಅವುಗಳೆಂದರೆ ವ್ಯಕ್ತಿಯು ವಿಚಾರವಂತನಾಗಿ ಆಲೋಚನಾ ಸಾಮರ್ಥ್ಯವನ್ನು ಹೊಂದಿದ್ದು ಸಮುದಾಯದ ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತಾರೆ. ವ್ಯಕ್ತಿಗತವಾಗಿ ದೇಹ ಮನಸ್ಸು ಪರಮಾಧಿಕಾರಿಯಾಗಿದ್ದು ಸಮುದಾಯ ಮತ್ತು ವ್ಯಕ್ತಿಯ ನಡುವೆ ಯಾವುದೇ ಸಂಘರ್ಷವಿರುವುದಿಲ್ಲ ಅನ್ನುವಂಥದ್ದಿದೆ. ಇಲ್ಲಿ ಸರಿಯಾದ ಆನ್ಸರ್ ಆರ್ ಸರಿಯಾಗಿದೆ, ಆದರೆ ಎ ತಪ್ಪಾಗಿದೆ ಅನ್ನುವಂಥದ್ದು. ಇನ್ನು ಪ್ರಶ್ನೆ 39, ಜಮ್ಮು ಮತ್ತು ಕಾಶ್ಮೀರದಲ್ಲಿ PDP ಮತ್ತು JDPಯ ಸಮ್ಮಿಶ್ರ ಸರ್ಕಾರವನ್ನು ವಜಾ ಮಾಡಿದ ರಾಜ್ಯಪಾಲರು ಯಾರು ಅಂತ ಇದೆ. ಸತ್ಯಪಾಲ ಮತ್ತು ಮಲಿಕ್ ಅನ್ನುವಂಥವರು. ಇನ್ನು 40, ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದ ದ್ವಿತೀಯ ಸದನ ಯಾವುದು ಅಂದ್ರೆ ಅಮೆರಿಕದ ಸೆನೆಟ್ ಅನ್ನುವಂಥದ್ದು. ಪ್ರಶ್ನೆ 42, ಫ್ರಾನ್ಸ್ನಲ್ಲಿ ಸಾರ್ವಜನಿಕ ವಯಸ್ಕ ಮತದಾನದ ಹಕ್ಕು ಜಾರಿಗೆ ಬಂದ ವರ್ಷ 1945. ಇನ್ನು 43, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೋಲಿಸಿ ಅಂತ ಇದೆ. ಸರಿಯಾದ ಆನ್ಸರ್ ಬಿ ಆಗಿದೆ, 4, 3, 2, 1. ಇನ್ನು ಕೆಳಗೆ 44ನೇ ಪ್ರಶ್ನೆ, ಪ್ರತಿಪಾದನೆ ಮತ್ತು ಕಾರಣ ಅನ್ನುವಂಥ ಕ್ವಶನ್ ಅನ್ನು ಕೊಡಲಾಗಿದೆ. ಪ್ರತಿಪಾದನೆ ಏನಂದ್ರೆ ನ್ಯಾಯಾಂಗವು ಸರ್ಕಾರದ ಅತಿ ಮುಖ್ಯ ಅಂಗವಾಗಿದೆ ಅನ್ನುವಂಥದ್ದು. ಕಾರಣ: ಸಂವಿಧಾನದ ಅಂಗೀಕಾರವಾದ ನಂತರ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ಆಚರಣೆಯಲ್ಲಿ ಬಂದಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಆನ್ಸರ್ ಬಿ ಆಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎ ಸರಿಯಾದ ವಿವರಣೆ ಅಲ್ಲ ಅನ್ನುವಂಥದ್ದು. ಇನ್ನು 45, ಕ್ವಶನ್ ನಂಬರ್ 45, ಯಾರ ಅಧಿಕಾರದಲ್ಲಿ ಬದ್ಧತೆ ನ್ಯಾಯಾಂಗದ ಬಗ್ಗೆ ಚರ್ಚೆ ಆರಂಭಗೊಂಡಿತ್ತು ಅಂತ ಇದೆ. ಆನ್ಸರ್ ಶ್ರೀಮತಿ ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ. 46, ಈ ಕೆಳಗೆ ನೀಡಲಾದ 2 ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಮತ್ತು ಕಾರಣ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಏನಂದ್ರೆ 89ನೇ ಸಂವಿಧಾನ ತಿದ್ದುಪಡಿ ಸರ್ಕಾರಿ ಸಂಯುಕ್ತವಾದ ಕಡೆಗಿನ ಇಟ್ಟ ಒಂದು ಹೆಜ್ಜೆಯಾಗಿದೆ ಅಂತ ಇದೆ. ಕಾರಣ: 10ನೇ ಹಣಕಾಸು ಆಯೋಗವು ಏಕ ವಿಭಜನಾ ತೆರಿಗೆ ಒಗ್ಗೂಡಿಕೆಯ ಪರಿಕಲ್ಪನೆಯನ್ನು ಶಿಫಾರಸು ಮಾಡುತ್ತೆ ಅಂತ ಇದೆ. ಸರಿಯಾದ ಆನ್ಸರ್ ಎ ಆಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ ಅನ್ನುವಂಥದ್ದು. ಇನ್ನು 47, ಯಾವುದೇ ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಎಂದು ಪರಿಗಣಿಸುವುದು ಒಂದು ವೇಳೆ ಅದನ್ನು ಡ್ಯಾಶ್ ಅನ್ನು ಒಳಗೊಂಡಿದ್ದರೆ ಅಂತದೆ. ಆನ್ಸರ್: ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಹಣವನ್ನು ಸಾಲ ಪಡೆಯಲು ನಿಯಂತ್ರಣ ಅನ್ನುವಂಥ ಆನ್ಸರ್ ಸರಿಯಾಗಿದೆ. 48ನೇದು, ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರು ಅಂತ ಇದೆ. ಇಲ್ಲಿ ಆನ್ಸರ್ ಅಮಿತಾಬ್ ಕಾಂತ್ ಅನ್ನುವಂಥವ್ರು. ಇನ್ನು 49, ಭಾರತ ಪ್ರಧಾನಮಂತ್ರಿ ಸ್ಥಾನವು ಬ್ರಿಟನ್ ಪ್ರಧಾನಮಂತ್ರಿ ಸ್ಥಾನಕ್ಕಿಂತ ಶ್ರೇಷ್ಠವಾಗಿದೆ ಏಕೆಂದರೆ ಭಾರತದಲ್ಲಿ ಪ್ರಧಾನಮಂತ್ರಿ ಹುದ್ದೆಯು ಭಾರತದ ಸಂವಿಧಾನದಿಂದ ಸೃಷ್ಟಿಸಲ್ಪಟ್ಟಿದೆ ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಪ್ರಶ್ನೆ 50, ಭಾರತದ ಸಂವಿಧಾನ ಡ್ಯಾಶ್ ಹುದ್ದೆಯು 14 ವರ್ಷ ವಯಸ್ಸಿಗಿಂತಲೂ ಕಡಿಮೆ ಇರುವ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಗಣಿ ಅಥವಾ ಇತರ ಕಠಿಣ ಕೆಲಸಗಳಿಗೆ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಅಂತ ಇದೆ. ಇಲ್ಲಿ 24ನೇ ವಿಧಿ ಸರಿಯಾಗಿದೆ ಆನ್ಸರ್. ಇನ್ನು 51, ಕಾರಣ ಮತ್ತು ಪ್ರತಿಪಾದನೆ ಮತ್ತು ಕಾರಣ ಅನ್ನುವಂಥ ಕ್ವಶನ್ ಅನ್ನು ನೀಡಲಾಗಿದೆ. ಇಲ್ಲಿ
ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾದ ಹೇಳಿಕೆ ಎಂಬುದನ್ನು ಗುರುತಿಸಿ ಅಂತ ಕೊಡಲಾಗಿದೆ. ಒಬ್ಬ ವ್ಯಕ್ತಿ ಸಚಿವ ಸಂಪುಟದ ಸದಸ್ಯನಾದಾಗಲೇ ಸ್ವಯಂಚಾಲಿತವಾಗಿ ಮಂತ್ರಿಮಂಡಲದ ಸದಸ್ಯನಾಗಬಹುದು ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಇನ್ನು 52ನೇ ಪ್ರಶ್ನೆ, ಒಬ್ಬ ರಾಜ್ಯಪಾಲರು ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಕಾರ್ಯನಿರ್ವಹಿಸಿದ್ರೆ ಅನ್ನುವಂಥ ಕ್ವಶನ್ ಇದೆ. ಇಲ್ಲಿ ಆನ್ಸರ್ ಇವರ ವೇತನವು 2 ರಾಜ್ಯಗಳಲ್ಲಿ ಸಮನಾಗಿ ಹಂಚಲ್ಪಡುತ್ತದೆ ಅನ್ನುವಂಥ ಆನ್ಸರ್ ಕೂಡ ಸರಿಯಾಗಿದೆ. ಇನ್ನು ಇಲ್ಲಿ 53ನೇ ಕ್ವಶನ್ ನೋಡೋದಾದ್ರೆ, ಭಾರತ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಸೇರಿಸಲಾಗಿದೆ ಅಂತ ಇದೆ. ಇಲ್ಲಿ ಬಿ ಆನ್ಸರ್ ಸರಿಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವುದನ್ನು ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಇನ್ನು 55ನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ನವ ಸಾರ್ವಜನಿಕ ಆಡಳಿತ ಪ್ರತಿಪಾದಿಸುವುದಿಲ್ಲ ಅನ್ನುವಂಥ ಕ್ವಶನ್ ಇದೆ. ಇಲ್ಲಿ ನಡವಳಿಕಾ ವರ್ತನಾ ಅಧ್ಯಯನ ಅನ್ನುವಂಥ ಈ ಆನ್ಸರ್ ಸರಿಯಾಗಿದೆ. ಇನ್ನು 56ನೇ ಪ್ರಶ್ನೆ ನೋಡೋದಾದ್ರೆ, ಭಾರತದ ಆಯವ್ಯಯವನ್ನು ಜಾರಿಗೆ ತರುವಾಗ ಇರುವ ಸರಿಯಾದ ಅನುಕ್ರಮದ ಹಂತಗಳು ಯಾವುವು ಅಂತ ಇದೆ. ಇಲ್ಲಿ ಆನ್ಸರ್ ಡಿ ಸರಿಯಾಗಿದೆ. ಸಾಮಾನ್ಯ ಚರ್ಚೆ, ಅನುದಾನ ಬೇಡಿಕೆ ಮೇಲಿನ ಮತ ವಿತರಣಾ ಮಸೂದೆ ಮತ್ತು ಹಣಕಾಸು ಮಸೂದೆ ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಇನ್ನು 57ನೇ ಪ್ರಶ್ನೆ, ನವ ಸಾರ್ವಜನಿಕ ಆಡಳಿತವು ಪ್ರಮುಖವಾಗಿ ಡ್ಯಾಶರ ವಿರುದ್ಧದ ಚಳುವಳಿಯಾಗಿದೆ ಅಂತ ಇದೆ. ಇಲ್ಲಿ ಆನ್ಸರ್ ಎ ಸರಿಯಾಗಿದೆ. ಆಡಳಿತದ ಕೇಂದ್ರೀಕರಣ ಮತ್ತು ಆಡಳಿತದ ತಾಟಸ್ಥ್ಯತೆ ಅನ್ನುವಂಥ ಆನ್ಸರ್ ಸರಿಯಾಗಿದೆ. ಇನ್ನು 58ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಒಂದು ವೇಳೆ ನಮ್ಮ ನಾಗರಿಕತೆಯ ಸೋಲನ್ನು ಕಂಡ್ರೆ ಅದಕ್ಕೆ ಪ್ರಮುಖ ಕಾರಣ ಆಡಳಿತದ ವೈಫಲ್ಯ ಎಂದು ಹೇಳಿದ್ದಾರೆ ಅಂತ ಅನ್ನುವಂಥ ಕ್ವಶನ್ ಇದೆ. WB ಡೋನ್ ಹ್ಯಾಮ್ ಅನ್ನುವಂಥವ್ರು. ಈ ಆನ್ಸರ್ ಸರಿಯಾಗಿದೆ. 59ನೇದು, ಭಾರತದಲ್ಲಿ ಅಭಿವೃದ್ಧಿ ಆಡಳಿತವು ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥ ಕ್ವಶನ್ ಇದೆ. ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ನ್ಯಾಯ ಪ್ರೋತ್ಸಾಹಿಸೋಕೆ. ಸಿ ಆನ್ಸರ್ ಸರಿಯಾಗಿದೆ. ಇನ್ನು 60ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಲು ಆಜ್ಞೆಗಳನ್ನು ಈ ಕೆಳಗಿನವುಗಳಲ್ಲಿ ಯಾರು ನೀಡಬಹುದು ಅಂತ ಇದೆ. ಇಲ್ಲಿ ಆನ್ಸರ್ ಡಿ ಸರಿಯಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯ ಎರಡೂ ಕೂಡ ನೀಡಬಹುದು ಅನ್ನುವಂಥ ಆನ್ಸರ್ ಸರಿಯಾಗಿದೆ. 61ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಸರಿಯಾದ ಆನ್ಸರ್ 3, 4, 1, 2 ಅನ್ನುವಂಥ ಆನ್ಸರ್ ಎ ಆನ್ಸರ್ ಸರಿಯಾಗಿದೆ. ಇನ್ನು 62ನೇ ಪ್ರಶ್ನೆ, ಎಪಿಕ್ ಅಂದರೆ EPICಯನ್ನು ವಿಸ್ತರಿಸಿ ಬರೀರಿ. ಇದರ ವಿಸ್ತರಣೆ ರೂಪ ಏನು ಅಂತ ಇದೆ. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಬಿ ಆನ್ಸರ್ ಸರಿಯಾಗಿದೆ. ಇನ್ನು 63ನೇ ಪ್ರಶ್ನೆ, ಪಟ್ಟಿ 1 2 ಹೊಂದಿಸಿ ಬರೀರಿ ಅಂತ ಇದೆ. ಇಲ್ಲಿ ಸರಿಯಾದ ಆನ್ಸರ್ ಬಿ ಸರಿಯಾಗಿದೆ. 1, 4, 2, 3 ಅನ್ನುವಂಥ ಆನ್ಸರ್ ಕೂಡ ಸರಿಯಾಗಿದೆ. ಇನ್ನು 65ನೇ ಪ್ರಶ್ನೆ, ಪಟ್ಟಣ ಪ್ರದೇಶ ಸಮಿತಿಗಳು ಅಂತ ಇದೆ. ಆನ್ಸರ್ ಅವುಗಳು ಕೇವಲ ದೊಡ್ಡ ಪಟ್ಟಣಗಳಿಗೆ ಸೀಮಿತವಾಗಿದೆ. ಬಿ ಆನ್ಸರ್ ಕೂಡ ಸರಿಯಾಗಿದೆ. ಅದೇ ರೀತಿ ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ಗಿಲೋಟಿನ್ ಪದವನ್ನು ಇದಕ್ಕೆ ಸಂಬಂಧಿಸಿದಂತೆ ಬಳಸಲಾಗಿದೆ ಅನ್ನುವಂಥ ಕ್ವಶನ್ ಇದೆ. ಇಲ್ಲಿ ಬೇಡಿಕೆಗಳ ಮೇಲಿನ ಮತ. ಡಿ ಆನ್ಸರ್ ಸರಿಯಾಗಿದೆ. ಇನ್ನು 67ನೇ ಪ್ರಶ್ನೆ, ಈ ಕೆಳಗೆ ನೀಡಲಾದ 2 ಹೇಳಿಕೆಗಳ ಒಂದು ಹೇಳಿಕೆ ಮತ್ತು ಪ್ರತಿಪಾದನೆಯನ್ನು ನೀಡಲಾಗಿದೆ. ಪ್ರತಿಪಾದನೆ, ಶ್ರೇಣೀಕರಣವೆಂದರೆ ಕೆಳಾಧಿಕಾರಿಯು ಮೇಲೆ ಮತ್ತು ಮೇಲಾಧಿಕಾರಿ ಹೊಂದಿರುವ ನಿಯಂತ್ರಣ. ಕಾರಣ, ಅದು ಮೇಲಿನ ಸ್ತರದಿಂದ ಕೆಳಸ್ತರ ತಲುಪುವ ಹಲವು ಹೊಣೆಗಾರಿಕೆಯ ಮೂಲಕ ಏರ್ಪಡುವ ಮೇಲಾಧಿಕಾರಿ ಮತ್ತು ಅಧೀನ ಉದ್ಯೋಗಿಗಳ ನಡುವಿನ ಸಂಬಂಧದ ಸಾರ್ವತ್ರಿಕ ಅನ್ವಯತೆಯನ್ನು ಹೊಂದಿಲ್ಲ. ಈ ಒಂದು ಆನ್ಸರ್ ಆನ್ಸರ್ ಯಾವುದಂತ ನೋಡೋದಾದ್ರೆ ಸಿ ಆನ್ಸರ್. ಆರ್ ಸರಿಯಾಗಿದೆ, ಆದರೆ ಎ ತಪ್ಪಾಗಿದೆ ಅನ್ನುವಂಥ ಆನ್ಸರ್ ನಾವಿಲ್ಲಿ ನೋಡ್ಬೋದು. ಇನ್ನು 69ನೇ ಪ್ರಶ್ನೆ, ಉಲ್ಟಿ